ನಮಸ್ಕಾರ ಬಂಧು ಮಿತ್ರರೇ. ನಾವು ಈ ಭೂಮಿ ಮೇಲೆ ಒಂದು ವಿಚಿತ್ರವಾದ ಜೀವನವನ್ನು ನಡೆಸ್ತಿದ್ದೇವೆ. ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದರೂ ಕೂಡ ಭವಿಷ್ಯದಲ್ಲಿ ಏನೋ ಆಗುತ್ತೆ ಅಂತ ಊಹೆ ಮಾಡ್ಕೊಳ್ತೇವೆ. ಹಿಂದೆ ಏನಾಗಿತ್ತು ಅಂತ ಗೊತ್ತಿಲ್ಲ, ಆದರೂ ಊಹೆ ಮಾಡ್ಕೊಳ್ತೇವೆ. ಆಕಾಶ ಎಷ್ಟು ದೊಡ್ಡದು ಅಂತ ಗೊತ್ತಿಲ್ಲ, ಆದರೂ ಊಹೆ ಮಾಡ್ಕೊಳ್ತೇವೆ. ಈ ರೀತಿ ನಾವು ಈ ಭೂಮಿ ಮೇಲೆ ಅತ್ಯಂತ ಬುದ್ಧಿವಂತರಾಗಿದ್ದರೂ ಸಹ ಒಂದು ಊಹಾ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಈ ದಿನ ನಾವು ತಿಳಿದುಕೊಳ್ಳುವ ಊಹೆಗಳು ಅಂತಿಂಥ ಊಹೆಗಳಲ್ಲ, ತುಂಬ ವಿಚಿತ್ರವಾಗಿ ಇರುತ್ತೆ. ಇವುಗಳ ಬಗ್ಗೆ ಆಳವಾಗಿ ಆಲೋಚನೆ ಮಾಡಿದಾಗ ಮಾತ್ರ ಅರ್ಥವಾಗುತ್ತೆ. ನಮ್ಮ ಆಸೆಗಳು ಎಷ್ಟು ವಿಚಿತ್ರವಾಗಿ ಇರುತ್ತೆ ಅಂತ ಅಂದರೆ, ನಮ್ಮ ಹತ್ರ ಸೈಕಲ್ ಇಲ್ಲದಿರುವಾಗ ಸೈಕಲ್ ಅಂದರೆ ಇಷ್ಟವಾಗುತ್ತೆ. ಸೈಕಲ್ ಬಂದ ನಂತರ ಬೈಕ್ ಅಂದರೆ ಇಷ್ಟ ಆಗುತ್ತೆ. ಬೈಕ್ ಬಂದ ನಂತರ ಕಾರ್ ಅಂದರೆ ಇಷ್ಟ ಆಗುತ್ತೆ. ಈ ರೀತಿ ನಮ್ಮ ಆಸೆಗಳಿಗೆ ಕೊನೆ ಇರೋದಿಲ್ಲ. ಆದರೂ ಎಂಥ ಚಿಕ್ಕ ಚಿಕ್ಕ ಆಸೆಗಳು ಹೇಗೋ ಹಾಗೆ ಪೂರ್ತಿ ಮಾಡ್ಕೊಳ್ಬೋದು. ಆದರೆ ಟ್ರಾವೆಲ್ಗಿಂತ ಟೈಮ್ ಟ್ರಾವೆಲ್ ಅನ್ನೋದು ಒಂದು ಬಹುದೊಡ್ಡ ಆಸೆ. ಎಂಥ ಆಸೆ ಅಂತ ಅಂದರೆ, 1000 ವರ್ಷವಾದರೂ ಸರಿ ಸಾಧ್ಯವಾಗದಷ್ಟು ಅತಿ ದೊಡ್ಡ ಆಸೆ. ಒಂದು ವೇಳೆ ಟೈಮ್ ಟ್ರಾವೆಲ್ ಮಾಡೋದು ಸಾಧ್ಯವಾಗಿದ್ದರೆ ಅದನ್ನು ಯೂಸ್ ಮಾಡುವವರು ನಮ್ಮ ಕಾಲಕ್ಕೆ ಈಗಾಗಲೇ ಬಂದಿರಬೇಕು ಅಲ್ವಾ? ಈ ರೀತಿ ಯಾರು ಬಂದಿಲ್ಲ ಅಂದರೆ ಅದು ಭವಿಷ್ಯದಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಅರ್ಥ. ನಿಜ ಹೇಳಬೇಕು ಅಂತ ಅಂದರೆ, ನಾವು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಅಂತ 3 ಕಾಲಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಅಲ್ವಾ? ಆದರೆ ಇಲ್ಲಿ ನಾವು ಪ್ರೆಸೆಂಟ್ನಿಂದ ಫ್ಯೂಚರ್ಗೆ ಹೋಗ್ತಾ ಇದ್ದೀವಾ ಅಥವಾ ನಾವು ಪಾಸ್ಟ್ನಲ್ಲಿ ಇದ್ದೀವಾ ಅದು ನಮಗೂ ಕೂಡ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾವೆಲ್ಲರೂ ಕಾಲದಲ್ಲಿ ಫ್ಯೂಚರ್ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ತೇವೆ. ಒಂದು ಬಾರಿ ಯೋಚನೆ ಮಾಡಿ, ನಾವು ಕಾಲಚಕ್ರದಲ್ಲಿ ಪಾಸ್ಟ್ಗೂ ಕೂಡ ಹೋಗ್ತಾ ಇರ್ಬೋದು ಅಲ್ವಾ? ಇದಕ್ಕೂ ಈ ಸಮಯ ಮುಂದೆ ಹೋಗ್ತಾ ಇದೆಯಾ ಅಥವಾ ಹಿಂದೆ ಹೋಗ್ತಾ ಇದೆಯಾ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಟೈಮ್ ಟ್ರಾವೆಲ್ ಮಾಡಬೇಕು ಅಂದರೆ ಮೊದಲು ನಾವು ಈ ಕಾಲ ಹೇಗೆ ಮುಂದೆ ಸಾಗ್ತಿದೆ ಅಂತ ತಿಳ್ಕೊಳ್ಬೇಕು. ಸೂರ್ಯೋದಯ ಆದಾಗ ಈ ದಿನ ಪ್ರಾರಂಭವಾಯಿತು ಅಂತ, ಸೂರ್ಯ ಅಸ್ತ ಆದಾಗ ಈ ದಿನ ಪೂರ್ತಿ ಆಯಿತು ಅಂತ ಅಂದ್ಕೊಳ್ತೇವೆ. 24 ಗಂಟೆಗಳ ಕಾಲ ಒಂದು ದಿನ ಅಂತ ಲೆಕ್ಕಾಚಾರ ಮಾಡ್ತೇವೆ. ಆದರೆ ಈ ಲೆಕ್ಕಾಚಾರ ಭೂಮಿ ಮೇಲೆ ಇರುವಾಗ ಸರಿಯಾಗಿ ಇರುತ್ತೆ. ಆದರೆ ಅಂತರಿಕ್ಷದಲ್ಲಿ ಈ ಸಮಯ ಸರಿ ಇಲ್ಲ. ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಇರುವ ಒಂದೊಂದು ಗ್ರಹದಲ್ಲಿ ಒಂದೊಂದು ರೀತಿಯಾದ ಸಮಯ ಇರುತ್ತದೆ. ಈ ಭೂಮಿ ಮೇಲೆ 24 ಗಂಟೆ ಒಂದು ದಿನವಾದರೆ ಮಾರ್ಸ್ನ ಮೇಲೆ 25 ಗಂಟೆ ಒಂದು ದಿನವಾಗುತ್ತೆ. ಅದೇ ರೀತಿ ಜುಪಿಟರ್ನಲ್ಲಿ 10 ಗಂಟೆ ಒಂದು ದಿನ, ಸ್ಯಾಟರ್ನಲ್ಲಿ 11 ಗಂಟೆ, ಇನ್ನು ವೀನಸ್ ಶುಕ್ರ ಗ್ರಹದಲ್ಲಿ 5000 ಗಂಟೆ ಒಂದು ದಿನವಾಗುತ್ತೆ. ಇನ್ನು ಶುಕ್ರ ಗ್ರಹದಲ್ಲಿ 2043 ದಿನಗಳಲ್ಲಿ ಒಂದು ದಿನವಾಗುತ್ತೆ. ಇದಕ್ಕೂ ನಮ್ಮ ಭೂಮಿಯ ಮೇಲೆ ಇರುವ ಸಮಯಕ್ಕೂ ಕಂಪೇರ್ ಮಾಡಿದರೆ ಅಜಗಜಾಂತರಗಳ ವ್ಯತ್ಯಾಸವಿದೆ. ಇನ್ನು ಸುಲಭವಾಗಿ ಹೇಳ್ಬೇಕು ಅಂತ ಅಂದರೆ, ಭೂಮಿ ತನ್ನ ಸುತ್ತ ತಾನು ಸುತ್ತೋದಕ್ಕೆ 24 ಗಂಟೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಆಗ ಭೂಮಿ ಮೇಲೆ ಒಂದು ದಿನ ಪೂರ್ತಿ ಆಗುತ್ತೆ. ಅದೇ ಭೂಮಿಯ ಸೂರ್ಯನ ಸುತ್ತ ಸುತ್ತುವುದಕ್ಕೆ 365 ದಿನಗಳ ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಬೇರೆ ಗ್ರಹಗಳಲ್ಲಿ ಈ ರೀತಿ ಇರೋದಿಲ್ಲ. ಉದಾಹರಣೆಗೆ ಶುಕ್ರ ಗ್ರಹದ ಮೇಲೆ ಒಂದು ದಿನ ಆಗಬೇಕು ಅಂತ ಅಂದರೆ 243 ದಿನಗಳ ಸಮಯ ಬೇಕಾಗುತ್ತೆ. ಶುಕ್ರ ಗ್ರಹ ತನ್ನ ಸುತ್ತ ತಾನು ತುಂಬ ನಿಧಾನವಾಗಿ ಸುತ್ತುತ್ತೆ. ಇಲ್ಲಿ ಆಶ್ಚರ್ಯ ಪಡೆಯುವ ವಿಷಯ ಏನು ಅಂತ ಅಂದರೆ, ಶುಕ್ರ ಗ್ರಹದಲ್ಲಿ ಒಂದು ದಿನ ಪೂರ್ತಿ ಆಗೋದಕ್ಕಿಂತ ಮುಂಚೆ ಒಂದು ವರ್ಷ ಪೂರ್ತಿಯಾಗಿ ಹೋಗುತ್ತೆ. ಅಂದರೆ ಶುಕ್ರ ಗ್ರಹ ಕೇವಲ 274 ದಿನಗಳಲ್ಲಿ ಸೂರ್ಯನ ಸುತ್ತ ಸುತ್ತಿ ಬರುತ್ತೆ. ಅಂದರೆ ತನ್ನ ಸುತ್ತ ತಾನು ಸುತ್ತೋದಕ್ಕಿಂತ ಮುಂಚೆನೇ ಸೂರ್ಯನ ಸುತ್ತ ಸುತ್ತಿ ಬರುತ್ತೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರೋ ವಿಷಯ ಏನು ಅಂತ ಅಂದರೆ, ಈ ಗಂಟೆಗಳು, ದಿನಗಳು, ವರ್ಷಗಳು ಇವೆಲ್ಲ ಕೂಡ ನಮ್ಮ ಭೂಮಿಯ ಮೇಲೆ ಅರ್ಧವಾಗಿ ಇಟ್ಟುಕೊಂಡು ಫಾಲೋ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈ ಭೂಮಿಯನ್ನು ಬಿಟ್ಟು ಆಕಾಶಕ್ಕೆ ಹೋಗಿ ಇದರ ಬಗ್ಗೆ ಯೋಚನೆ ಮಾಡಿದರೆ ಕಾಲ ಎನ್ನುವ ಪದಕ್ಕೆ ಅರ್ಥವೇ ಬದಲಾಗಿ ಹೋಗಿಬಿಡುತ್ತೆ. ವೇಳೆ ನಾವು ಲೈಟ್ನಿಂಗ್ ವೇಗವಾಗಿ ಪ್ರಯಾಣಿಸಲು ಸಾಧ್ಯವಾದರೆ ಟೈಮ್ ಟ್ರಾವೆಲ್ ಅನ್ನೋದು ಕೂಡ ಸಾಧ್ಯವಾಗುತ್ತೆ. ಈ ಲೈಟ್ನಿಂಗ್ ಸ್ಪೀಡ್ ಸೆಕೆಂಡ್ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತವೆ. ಈ ವೇಗದಲ್ಲಿ ಪ್ರಯಾಣಿಸಲು ಸಾಧ್ಯವಾದರೆ ಈಗ ನಾವು ಚಂದ್ರನ ಮೇಲೆ ಹೋಗಲು 1.5 ದಿನ ಸಮಯ ಹಿಡಿಯುತ್ತೆ. ಆದರೆ ಲೈಟ್ನಿಂಗ್ ಸ್ಪೀಡ್ನಲ್ಲಿ ಪ್ರಯಾಣಿಸಿದರೆ ಅದು 1 ಸೆಕೆಂಡ್ನಲ್ಲಿ ಚಂದ್ರನ ಮೇಲೆ ಹೋಗಬಹುದು. ಇನ್ನು ಮಾರ್ಸ್ ಗ್ರಹದ ಮೇಲೆ ಹೋಗಲು 6 ತಿಂಗಳು ಸಮಯ ಹಿಡಿಯುತ್ತೆ. ಆದರೆ ಲೈಟ್ನಿಂಗ್ ಸ್ಪೀಡ್ನಲ್ಲಿ ಹೋದರೆ 3 ಸೆಕೆಂಡ್ನಲ್ಲಿ ಮಾರ್ಸ್ ಗ್ರಹಕ್ಕೆ ಹೋಗಬಹುದು. ಈಗ ನಿಮಗೆ ಒಂದು ಅನುಮಾನ ಬಂದಿರಬಹುದು, ನಾವು ಲೈಟ್ನಿಂಗ್ ಸ್ಪೀಡ್ಗಿಂತ ವೇಗವಾಗಿ ಪ್ರಯಾಣಿಸಬಹುದಾ ಅಂತ. ದ್ರವ್ಯ ರಾಶಿ ಇರುವ ಯಾವ ವಸ್ತು ಕೂಡ ಲೈಟ್ನಿಂಗ್ ವೇಗವಾಗಿ ಪ್ರಯಾಣಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಅಷ್ಟು ವೇಗದಲ್ಲಿ ಪ್ರಯಾಣಿಸಿದರೂ
ಗಾಮಾ ಕಿರಣಗಳಿಂದ ಸತ್ತು ಹೋಗುತ್ತವೆ. ಗಾಮಾ ಕಿರಣಗಳು ಸಹಿಸಿಕೊಳ್ಳುವ ಶಕ್ತಿ ದ್ರವ್ಯ ಶಕ್ತಿಗಳಿಗೆ ಇರುವುದಿಲ್ಲ. ಆದರೆ ಈ ರೀತಿ ದ್ರವ್ಯ ಶಕ್ತಿ ಜಾಸ್ತಿ ಇರುವ ಕಡೆ ಕಾಲ ತುಂಬ ಸ್ಲೋ ಆಗಿ ಇರುತ್ತೆ. ಇದರ ಪ್ರಕಾರ ಬ್ಲ್ಯಾಕ್ ಹೋಲ್ ಹತ್ತಿರ ಕಾಲದ ವೇಗ ಅರ್ಧಕ್ಕಿಂತ ಕಮ್ಮಿಯಾಗಿ ಹೋಗುತ್ತೆ. ಒಂದು ವೇಳೆ ಲೈಟ್ ಸ್ಪೀಡ್ನಲ್ಲಿ ಬ್ಲ್ಯಾಕ್ ಹೋಲ್ ಹತ್ತಿರ ಹೋಗಬೇಕು ಅಂದರೆ 100 ವರ್ಷಗಳ ಸಮಯ ಇಡುತ್ತೆ. ಒಂದು ವೇಳೆ ಹೋಗಲು ಸಾಧ್ಯವಾದರೂ ಅಷ್ಟು ದಿನ ಬದುಕಿರಲು ಸಾಧ್ಯವಿಲ್ಲ. ಹೀಗೆ ನಿಮಗೆ ಇನ್ನೊಂದು ಅನುಮಾನ ಕೂಡ ಬರ್ಬೋದು, ಲೈಟ್ ಸಂಬಂಧವಿಲ್ಲದ ಟೈಮ್ ಟ್ರಾವೆಲ್ ಮಾಡಲು ಸಾಧ್ಯವಿಲ್ವಾ ಅಂತ. ನಾವು ಈ ವಿಶ್ವದಿಂದ ಮತ್ತೊಂದು ವಿಶ್ವಕ್ಕೆ ಹೋಗೋದಕ್ಕೆ ವರ್ಮ್ ಬೋಲ್ಟ್ ಅಂತರಿಕ್ಷದಲ್ಲಿ ಇರುವ ಶಟರ್ ಕಟ್ ಇವು ಒಂದು ವಿಶ್ವದಿಂದ ಇನ್ನೊಂದು ವಿಶ್ವಕ್ಕೆ ಕ್ಷಣಗಳಲ್ಲಿ ಹೋಗಲು ಸಹಾಯ ಮಾಡುತ್ತವೆ. ಅಂದರೆ ಈ ವರ್ಮ್ ಬೋಲ್ಟ್ ಟೈಮ್ ಮಿಷಿನ್ ರೀತಿ ಕೆಲಸ ಮಾಡುತ್ತೆ. ಇವು ವಿಶ್ವದ ಎಲ್ಲ ಕಡೆ ಇರುತ್ತೆ ಅಂತ ಫೇಮಸ್ ವಿಜ್ಞಾನಿ ಐನ್ಸ್ಟೀನ್ ಕೂಡ ನಂಬಿದ್ರು. ಆದರೆ ಇವೆಲ್ಲ ಸಿದ್ಧಾಂತಗಳು ಮಾತ್ರ, ಅಂದರೆ ನಮ್ಮ ಊಹೆಗಳು ಮಾತ್ರ. ಇವು ನಿಜ ಅಂತ ಹೇಳಲು ಯಾವುದೇ ಆಧಾರಗಳು ಇಲ್ಲ. ಒಂದು ವೇಳೆ ಟೈಮ್ ಟ್ರಾವೆಲ್ ಮಾಡುವುದು ಸಾಧ್ಯವಾಗಿದ್ದರೂ ಸಹ ಭವಿಷ್ಯದಲ್ಲಿ ಇರುವವರು ಟೈಮ್ ಟ್ರಾವೆಲ್ ಮಾಡಿ ನಮ್ಮ ಹತ್ತಿರ ಬಂದರೂ ಸಹ ಅವರು ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಏಕೆ ಅಂದರೆ ಅವರು ಇಲ್ಲಿಗೆ ಬಂದು ಏನಾದರೂ ಬದಲಾಯಿಸಲು ಟ್ರೈ ಮಾಡಿದರೆ ಪೂರ್ತಿ ಕಾಲವೆಲ್ಲ ರಿವರ್ಸ್ ಆಗಿ ಹೋಗುತ್ತೆ. ಉದಾಹರಣೆಗೆ ನೀವು ಟೈಮ್ ಟ್ರಾವೆಲ್ ಮಾಡಿ ಭೂತಕಾಲಕ್ಕೆ ಹೋಗಿ ನಿಮ್ಮ ತಂದೆಯವರ ತಾತನನ್ನು ಭೇಟಿಯಾಗಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ತಂದೆಯವರ ತಾತನಿಗೆ ಇನ್ನೂ ಮದುವೆ ಆಗಿಲ್ಲ. ಆಗ ನೀವು ಅವರ ಹತ್ತಿರ ಹೋಗಿ ಈ ಎಲ್ಲ ವಿಷಯಗಳನ್ನು ಕೂಡ ಹೇಳ್ತೀರಾ. ಆದರೆ ಅವರು ಇದರ ಬಗ್ಗೆ ನಂಬೋದಿಲ್ಲ. ಆಗ ನಿಮ್ಮಿಬ್ಬರ ಮಧ್ಯೆ ಒಂದು ದೊಡ್ಡ ಜಗಳವಾಗುತ್ತೆ. ಆಗ ನೀವು ನಿಮ್ಮ ತಂದೆಯ ತಾತನನ್ನು ಕೊಲೆ ಮಾಡಿ ಬಿಡ್ತೀರ. ಆಗ ನಿಮ್ಮ ತಂದೆಯವರ ತಾತನಿಗೆ ಮದುವೆ ಆಗಿರುವುದಿಲ್ಲ. ಆ ಕಾರಣದಿಂದ ಮಕ್ಕಳು ಹುಟ್ಟಿರೋದಿಲ್ಲ. ಅವರ ಮಕ್ಕಳಿಗೆ ಮಕ್ಕಳು ಹುಟ್ಟಿರೋದಿಲ್ಲ ಅಂತ ಅಂದರೆ ನೀವು ಹುಟ್ಟಿರೋದಿಲ್ಲ. ಈ ರೀತಿಯಾಗಿ ಮತ್ತೆ ಕಾಲ ಅಲ್ಲಿಂದ ಪ್ರಾರಂಭವಾಗುತ್ತೆ. ಅದರಿಂದ ಭವಿಷ್ಯದಲ್ಲಿ ಒಂದು ವೇಳೆ ಟೈಮ್ ಟ್ರಾವೆಲ್ ಮಾಡುವುದು ಸಾಧ್ಯವಾದರೂ ಸಹ ಹಿಂದೆ ಹೋಗಿ ನಾವು ಯಾವ ವಿಷಯನೂ ಕೂಡ ಸಹ ಬದಲಾಯಿಸಲು ಸಾಧ್ಯವಿಲ್ಲ. ಈ ರೀತಿ ಭವಿಷ್ಯದಲ್ಲಿ ಇರುವವರು ಟೈಮ್ ಟ್ರಾವೆಲ್ ಮಾಡಿ ಬಂದು ನಮ್ಮ ಹತ್ರ ಕೂಡ ಇರ್ಬೋದು. ಆದರೆ ಅವರು ಕೇವಲ ನಮ್ಮನ್ನು ನೋಡಿ ಹೋಗಲು ಮಾತ್ರ ಸಾಧ್ಯ. ಇಲ್ಲಿ ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಬದಲಾಯಿಸಲು ಪ್ರಯತ್ನ ಪಟ್ಟರೆ ಪೂರ್ತಿ ಕಾಲವೇ ರಿವರ್ಸ್ ಆಗಿ ಹೋಗುತ್ತೆ. ಕಾಲ ಮತ್ತೆ ಅಲ್ಲಿಂದ ಪ್ರಾರಂಭವಾಗುತ್ತೆ. ಈ ಟೈಮ್ ಟ್ರಾವೆಲ್ ಬಗ್ಗೆ ನಮ್ಮ ಪುರಾಣ ಇತಿಹಾಸಗಳು ಕೂಡ ಇದೆ. ಅವರು ಭವಿಷ್ಯವನ್ನು ಊಹೆ ಮಾಡಿ ಹೇಳ್ತಿದ್ರು. ಹಿಂದೆ ನಡೆದು ಹೋದ ಕಾಲವನ್ನು ಊಹೆ ಮಾಡಿ, ಅಂದರೆ ಆ ಕಾಲಕ್ಕೆ ಹೋಗಿ ಇಲ್ಲಿ ನಡೆದ ಘಟನೆಗಳ ಬಗ್ಗೆ ತಿಳಿದುಕೊಳ್ತಿದ್ರು. ಆದರೆ ಅವರು ಎಲ್ಲೂ ಕೂಡ ಹೋಗಿ ಯಾವುದೇ ಬದಲಾವಣೆಗಳನ್ನು ಮಾಡುತ್ತಿರಲಿಲ್ಲ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತ ಅಂದರೆ ಈ ಒಂದು ಟೈಮ್ ಟ್ರಾವೆಲ್ ಅನ್ನೋದು ಕೇವಲ ನಮ್ಮ ಊಹೆ ಮಾತ್ರ. ನಮ್ಮ ಊಹಾ ಲೋಕದಲ್ಲಿ ಮಾತ್ರ ನಾವು ಪ್ರಯಾಣಿಸಲು ಸಾಧ್ಯ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಈ ಲೈಟ್ ಸ್ಪೀಡ್ಗಿಂತ ವೇಗವಾಗಿ ಪ್ರಯಾಣಿಸೋದು ಇನ್ನೊಂದಿದೆ. ಅದು ಎಲ್ಲರ ಹತ್ತಿರ ಕೂಡ ಇದೆ, ಅದೇ ಮನಸ್ಸು. ಈ ಲೈಟ್ ಒಂದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದರೆ ನಮ್ಮ ಮನಸ್ಸಿಗೆ ವೇಗದ ಮಿತಿಯೇ ಇಲ್ಲ. ಎಷ್ಟು ದೂರವಾದರೂ ಸೆಕೆಂಡ್ನಲ್ಲಿ ಪ್ರಯಾಣಿಸುತ್ತೆ. ಈ ವೇಗದಿಂದಲೇ ಎಲ್ಲರೂ ಊಹೆ ಮಾಡ್ಕೊಳ್ತಾ ಇದ್ದೇವೆ. ಈ ಊಹಾ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಈ ಭೂಮಿ ಮೇಲೆ ನಾವು ಹುಟ್ಟಲು ಕಾರಣ ಏನು ಅಂತ, ಈ ಭೂಮಿ ಮೇಲೆ ಏನಕ್ಕೆ ಹುಟ್ಟಿದ್ದೇವೆ ಅಂತ ನಮಗೆ ಗೊತ್ತೇ ಇಲ್ಲ. ಆದರೂ ಎಲ್ಲವೂ ನಮ್ಮದೇ ಅಂತ ಊಹೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾವೆ. ಈ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.